ಪಾಂಡವಪುರ ತಾಲೂಕಿನಲ್ಲಿ ಪ್ರಥಮ ಬಾರಿಗೆ ಸೋಲಾರ್ ಚಾಲಿತ ಸಾವಯವ ಬೆಲ್ಲ ತಯಾರಿಕಾ ಘಟಕ ಆರಂಭ. ಮಹಿಳಾ ಉದ್ಯಮಕ್ಕೆ ಹೊಸ ಮೈಲಿಗಲ್ಲು, ಚಿಕ್ಕಬ್ಯಾಡರಹಳ್ಳಿಯ ಸೌಮ್ಯ ಅವರ ಸಾಧನೆ. ಪಾಂಡವಪುರ ತಾಲೂಕಿನಲ್ಲಿ ಪ್ರಥಮ ಬಾರಿಗೆ ಮಹಿಳೆಯೊಬ್ಬರು ಸೋಲಾರ್ ಚಾಲಿತ ಸಾವಯವ ಬೆಲ್ಲ ತಯಾರಿಕಾ ಘಟಕವನ್ನು ಆರಂಭಿಸುವ ಮೂಲಕ ಮಹಿಳಾ ಸ್ವಾವಲಂಬನೆ ಹಾಗೂ ಗ್ರಾಮೀಣ ಉದ್ಯಮಿತ್ವಕ್ಕೆ ಹೊಸ ದಿಕ್ಕನ್ನು ತೋರಿದ್ದಾರೆ. ತಾಲೂಕಿನ ಚಿಕ್ಕಬ್ಯಾಡರಹಳ್ಳಿ ಗ್ರಾಮದ ಸೌಮ್ಯ ಅವರು ಪುಟ್ಟಣ್ಣಯ್ಯ ಫೌಂಡೇಶನ್ ಹಾಗೂ ಸೆಲ್ಕೋ ಫೌಂಡೇಶನ್ ಸಹಯೋಗದಲ್ಲಿ ಸ್ಥಾಪಿಸಿರುವ ಸೋಲಾರ್ ಚಾಲಿತ ಸಾವಯವ ಬೆಲ್ಲ ತಯಾರಿಕಾ ಘಟಕವನ್ನು ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಉದ್ಘಾಟಿಸಿದರು. ಸುಮಾರು 16 ಲಕ್ಷ ರು ವೆಚ್ಚದಲ್ಲಿ 3 ಲಕ್ಷ ರು ಸಹಾಯಧನ ನೆರವಿನೊಂದಿಗೆ ನಿರ್ಮಾಣಗೊಂಡಿರುವ ಈ ಘಟಕದಲ್ಲಿ 6.5 ಕಿಲೋವ್ಯಾಟ್ ಸಾಮರ್ಥ್ಯದ ಸೋಲಾರ್ ವ್ಯವಸ್ಥೆ ಅಳವಡಿಸಲಾಗಿದೆ. 5 HP ಮೋಟಾರ್, 1 HP ಬ್ಲೋಯರ್ ಸೇರಿದಂತೆ ಒಟ್ಟು 9 HP ಸಾಮರ್ಥ್ಯದ ಯಂತ್ರೋಪಕರಣಗಳು ಕಾರ್ಯನಿರ್ವಹಿಸುತ್ತಿದ್ದು, ಯಾವುದೇ ಚೆಸ್ಕಾಂ ವಿದ್ಯುತ್ ಸಂಪರ್ಕವಿಲ್ಲದೆ ಸೂರ್ಯನ ಶಕ್ತಿಯಿಂದಲೇ ಘಟಕ ಸಂಪೂರ್ಣವಾಗಿ ಕಾರ್ಯನಿರ್ವಹಿಸುತ್ತಿದೆ. ಘಟಕವನ್ನು ಉದ್ಘಾಟಿಸಿದ ಬಳಿಕ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಅವರು ಸಾವಯವ ಕಬ್ಬಿನಿಂದ ತಯಾರಿಸಿದ ಕಬ್ಬಿನ ಹಾಲನ್ನು ಸವಿದು ಮೆಚ್ಚುಗೆ ವ್ಯಕ್ತಪಡಿಸಿ ಮಾತನಾಡಿದ ಶಾಸಕರು, ಸಾವಯವ ಕೃಷಿಯಿಂದ ಉತ್ಪಾದನೆಯಾಗುವ ಸಾವಯವ ಕಬ್ಬಿಗೆ ಮೌಲ್ಯವರ್ಧನೆ ಮಾಡುವ ಉದ್ದೇಶದಿಂದ ಈ ಯೋಜನೆಯನ್ನು ಆರಂಭಿಸಲಾಗಿದೆ. ಪಾಂಡವಪುರ ತಾಲೂಕಿನಲ್ಲಿ ಮಹಿಳೆಯೊಬ್ಬರು ಮೊದಲ ಬಾರಿಗೆ ಇಂತಹ ಘಟಕ ಆರಂಭಿಸಿರುವುದು ಹೆಮ್ಮೆಯ ಸಂಗತಿ. ಸೆಲ್ಕೋ ಫೌಂಡೇಶನ್ ಸಹಯೋಗದೊಂದಿಗೆ ವಿದ್ಯುತ್ ಅವಲಂಬನೆ ಇಲ್ಲದೆ ಸೋಲಾರ್ ಶಕ್ತಿಯ ಮೂಲಕ ಉದ್ಯೋಗ ಸೃಷ್ಟಿಸಿರುವುದು ಇತರ ರೈತರು ಹಾಗೂ ಮಹಿಳೆಯರಿಗೆ ಮಾದರಿಯಾಗಿದೆ. ಮುಂದಿನ ದಿನಗಳಲ್ಲಿ ಕ್ಷೇತ್ರಾದ್ಯಂತ ಇಂತಹ ಘಟಕಗಳನ್ನು ಸ್ಥಾಪಿಸುವ ಗುರಿ ಹೊಂದಿದ್ದು, ಸಾವಯವ ಉತ್ಪನ್ನಗಳಿಗೆ ಉತ್ತಮ ಮಾರುಕಟ್ಟೆ ಕಲ್ಪಿಸುವ ಕಾರ್ಯವೂ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು. ಇಲ್ಲಿ ಚಿಕ್ಕಬ್ಯಾಡರಹಳ್ಳಿಯಲ್ಲಿ ಸೌಮ್ಯ ಅವರ ಗಾಣಕ್ಕೆ ಸಣ್ಣ ಬಿಡಗಿ ಗಾಣ ಇದು ಸೋಲಾರ್ ಮೇಲ್ಗಡೆ ಸೋಲಾರ್ ಪ್ಯಾನಲ್ಗಳನ್ನು ಹಾಕಿದ್ದೀವಿ. ಆ ಸೋಲಾರ್ ಬೇಸ್ಡ್ ಏನಿದೆ ಇದನ್ನು 6.5 ಕಿಲೋವ್ಯಾಟ್ ಪವರ್ ಜನರೇಟ್ ಆಗ್ತದೆ. ಕ್ರಷಿಂಗಿಗೆ ಏನು ಮೋಟ್ರ್ ಇದೆ ಅದು ಕೊಡುತ್ತೆ. ಆಮೇಲೆ 3 ಅವರ್ 4 ಅವರ್ ಕೊಡುತ್ತೆ. ಅದಾದಮೇಲೆ ಕ್ರಷಿಂಗ್ ಆದಮೇಲೆ ಇಲ್ಲಿ ಬಂದು ಬಾಯ್ಲ್ ಮಾಡಿ ಅದಾದಮೇಲೆ ಕೆಳಗಡೆ ನೋಡ್ತಿರಂಗೆ ಇಲ್ಲಿ ನಾವು ಎಲ್ಲನ ತಯಾರು ಮಾಡೋದು ನಡೀತದೆ. ಇದು ಏನಂದರೆ ದೊಡ್ಡ ಸ್ಕೇಲ ಒಂದು ಯೂನಿಟ್ ಅಲ್ಲ, ಸ್ಮಾಲ್ ಸ್ಕೇಲ್ ಯೂನಿಟ್. ದಿನಕ್ಕೆ 100 kg ಬೆಲ್ಲ ಮಾಡೋಂಥದ್ದು ಒಂದು ಯೂನಿಟ್. ಆ ಬೆಲ್ಲ ಮಾಡೋ ಯೂನಿಟ್ಗಳನ್ನು ಸಣ್ಣದಾಗಿ ಸಣ್ಣ ಕೈಗಾರಿಕೆಗಳನ್ನು ಸೃಷ್ಟಿ ಮಾಡಬೇಕು ಊರುಗಳಲ್ಲಿ ಅಂತೇಳಿ ಇದನ್ನು ಸೆಲ್ಕೋ ಫೌಂಡೇಶನ್ ಮತ್ತು ಹಲವಾರು ಸಂಸ್ಥೆಗಳು ಎಲ್ಲ ಸೇರಿ ಸೌಮ್ಯ ಅವರಿಗೆ ಇದನ್ನು ಮಾಡಿಕೊಟ್ಟಿರುವಂಥದ್ದು. ಈ ಥರ ಗುಡಿ ಕೈಗಾರಿಕೆಗಳಿಂದ ಮಾತ್ರ ನಮ್ಮ ಹಳ್ಳಿಗಳನ್ನು ಉದ್ಧಾರ ಮಾಡೋದು ಒಂದು ಗುರಿ ಇಟ್ಕೊಂಡು ಈ ಥರ ಸಣ್ಣದಾಗಿ ಗುಡಿ ಕೈಗಾರಿಕೆಯನ್ನು ಮಾಡೋಕ್ಕೆ ಪ್ರೋತ್ಸಾಹ ಕೊಟ್ಟು ಮಾಡಿಸ್ತಾರೆ. ಇದರಿಂದ ಈಗ ಹೇಳಿದ್ರೆ ಮೇಜರ್ ಆಗಿ ಇಲ್ಲಿ ಸೋಲಾರ್ ಅಳವಡಿಸ್ಕೊಂಡೇ ಮಾಡ್ತಾ ಇರೋಂಥದ್ದು. ಅದು ಪವರ್ ಮೇಲೆ ಡಿಪೆಂಡ್ ಆಗದೇನೆ ಅದೇ ಮೇಜರ್ ಆಗಿ ಸೋಲಾರಲ್ಲೇ ನಡೆಸೋಂಥದ್ದು. ಅದ್ರ ಜೊತೆಗೆ ಈ ಥರದ್ದು ಗಾಣಗಳು ನಮ್ಮ ಕ್ಷೇತ್ರಾದ್ಯಂತ ಮಾಡಬೇಕು ಅಂತ ಇದು ಮೊದಲನೇ ಗಾಣ ಮಾಡಿರೋಂಥದ್ದು. ಮೊದಲನೇದು ಇದನ್ನು ಮಾಡ್ತಾ ಇದ್ದೀವಿ. ಈಗ ನೋಡ್ತಿರಂಗೆ ಇದು ಸ್ವಲ್ಪ ಡಿಸೈನ್ ಎಲ್ಲನೂ ಚೇಂಜ್ ಮಾಡಿ ಯಾವ ಥರ ಸಣ್ಣ ಗಾಣಗಳಿಗೆ ಯಾವ ಥರ ಮಾಡಬೇಕು ಅಂತೇಳಿ ಇಡೀ ಸ್ಟ್ರಕ್ಚರು ಡಿಸೈನು ಎಲ್ಲ ಮಾಡಿಸಿ ಈ ಥರದ್ದು ಮಾಡಿಸಿ. ಎಷ್ಟು ವೆಚ್ಚ ಆಗುತ್ತೆ ಇದು ಹೇಳೋ. ಈ ಸಂದರ್ಭದಲ್ಲಿ ಮಾತನಾಡಿದ ಸೌಮ್ಯ ಅವರು, ಈ ಹಿಂದೆ ನಾವು ಸಾವಯವ ಕಬ್ಬನ್ನು ಬೆಳೆದು ಇತರರಿಗೆ ಮಾರಾಟ ಮಾಡುತ್ತಿದ್ದೆವು. ಆದರೆ ಪುಟ್ಟಣ್ಣಯ್ಯ ಫೌಂಡೇಶನ್ ಹಾಗೂ ಸೆಲ್ಕೋ ಫೌಂಡೇಶನ್ ಸಹಯೋಗದಿಂದ ಈ ಸೋಲಾರ್ ಚಾಲಿತ ಸಾವಯವ ಬೆಲ್ಲ ತಯಾರಿಕಾ ಘಟಕವನ್ನು ಸ್ಥಾಪಿಸಿ ಈಗ ನಾವೇ ಬೆಲ್ಲ ತಯಾರಿಸಿ ನೇರವಾಗಿ ರೈತರು ಹಾಗೂ ಗ್ರಾಹಕರಿಗೆ ಮಾರಾಟ ಮಾಡುತ್ತಿದ್ದೇವೆ. ಉತ್ತಮ ಆರೋಗ್ಯದ ದೃಷ್ಟಿಯಿಂದ ಜನರು ಸಾವಯವ ಉತ್ಪನ್ನಗಳತ್ತ ಹೆಚ್ಚಿನ ಆಸಕ್ತಿ ತೋರುತ್ತಿದ್ದಾರೆ. ಸರ್ಕಾರಿ ಸೇವೆ ಮನೆ ಬಾಗಿಲಿಗೆ ಕಾರ್ಯಕ್ರಮದಲ್ಲಿ ಈ ಯೋಜನೆಯ ಪರಿಚಯವಾಗಿದ್ದು, ಅದರ ಪ್ರೇರಣೆಯಿಂದ ಈ ಉದ್ಯಮವನ್ನು ಆರಂಭಿಸಿದ್ದೇವೆ ಎಂದರು. ಈ ಘಟಕ ನಿರ್ವಹಣೆಗೆ ಕೇವಲ 2 ಅಥವಾ 3 ಕಾರ್ಮಿಕರಿದ್ದರೆ ಸಾಕು. ಪ್ರತಿದಿನ 100 ರಿಂದ 150 kg ಸಾವಯವ ಬೆಲ್ಲವನ್ನು ತಯಾರಿಸಿ ಮಾರಾಟ ಮಾಡಬಹುದಾಗಿದೆ. ಮುಂದಿನ ದಿನಗಳಲ್ಲಿ ಕಬ್ಬಿನ ಹಾಲು ಸೇರಿದಂತೆ ಕಬ್ಬಿನಿಂದ ತಯಾರಾಗುವ ವಿವಿಧ ಸಿಹಿ ಪದಾರ್ಥಗಳನ್ನು ಉತ್ಪಾದಿಸಿ ಮಾರುಕಟ್ಟೆಗೆ ಪರಿಚಯಿಸುವ ಗುರಿ ಹೊಂದಿದ್ದೇವೆ. ಮಹಿಳೆಯರಿಗೆ ಸ್ವಯಂ ಉದ್ಯೋಗದ ಅವಕಾಶ ಕಲ್ಪಿಸಿರುವ ಪುಟ್ಟಣ್ಣಯ್ಯ ಫೌಂಡೇಶನ್, ಸೆಲ್ಕೋ ಫೌಂಡೇಶನ್ ಹಾಗೂ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಅವರಿಗೆ ಕೃತಜ್ಞತೆ ಸಲ್ಲಿಸುತ್ತೇನೆ ಎಂದು ಸಂತಸ ವ್ಯಕ್ತಪಡಿಸಿದರು.
ಸೋಲಾರ್ ತಂತ್ರಜ್ಞಾನ, ಸಾವಯವ ಕೃಷಿ ಹಾಗೂ ಮಹಿಳಾ ಉದ್ಯಮಿತ್ವದ ಸಮನ್ವಯದೊಂದಿಗೆ ಆರಂಭವಾಗಿರುವ ಈ ಘಟಕವು ಗ್ರಾಮೀಣ ಪ್ರದೇಶದಲ್ಲಿ ಸ್ವಾವಲಂಬನೆ, ಪರಿಸರ ಸ್ನೇಹಿ ಉತ್ಪಾದನೆ ಮತ್ತು ಉದ್ಯೋಗ ಸೃಷ್ಟಿಗೆ ಮಾದರಿಯಾಗಿದ್ದು, ಪಾಂಡವಪುರ ತಾಲೂಕಿನ ಕೃಷಿ ಆಧಾರಿತ ಕೈಗಾರಿಕಾ ಬೆಳವಣಿಗೆಗೆ ಹೊಸ ಅಧ್ಯಾಯ ಬರೆಯಲಿದೆ. ಸ್ವಾವಲಂಬಿ ಜೀವನ ಮಾಡಬೇಕು ಅಂತಂದ್ಬಿಟ್ಟು ನಾವೇ ಗಾಣ ಮತ್ತು ಮಾರ್ಕೆಟಿಂಗು ಎಲ್ಲನೂ ಮಾಡ್ತಾ ಇದ್ವಿ. ಮೊದಲು ನಾವೇ ಕಬ್ಬು ಆರ್ಗ್ಯಾನಿಕ್ ಎಲ್ಲ ಬೆಳೆದು ದೇವರಿಗೆ ಕೊಡ್ತಿದ್ವು. ಅದ್ರ ಬದಲು ನಾವೇ ಮಾಡೋಣ ಅಂತ ಅಂದ್ಬಿಟ್ಟು ನಮ್ಮ ಗದ್ದೆ ಕಬ್ಬು ನಮ್ಮದೇ ಎಲ್ಲರೂ ಮಾಡಿ ನಾವೇ ಮಾರ್ಕೆಟಿಂಗ್ ಮತ್ತು ತಯಾರಿಸೋದು ಕೂಡ ನಾವೇ ಮಾಡ್ತೀವಿ. ಮಾರುಕಟ್ಟೆಗೆ ಏನಾದ್ರು ತಗೋಗ್ತೀರಾ ಇದು? ಎಷ್ಟು ವೆಚ್ಚ ಆಗ್ತದೆ? ಎಷ್ಟು 10 ಲಕ್ಷ ಆಗುತ್ತೆ. ಇದು ಜೊತೆಗೆ ಎಲ್ಲ ಸಂಸ್ಥೆಗಳು ಸಪೋರ್ಟ್ ಸೆಲ್ಫೋ ಫೌಂಡೇಶನ್ ಮತ್ತು ನಾವು ಫಸ್ಟು ತಗೊಂಡಾಗ ಸೆಕೆಂಡರಿ ಅಗ್ರಿಕಲ್ಚರಲ್ಲಿ 5 ಲಕ್ಷ ಗಾಣದ್ದು, 2 ಲಕ್ಷ ನಾವು ಕೊಟ್ಟು 3 ಲಕ್ಷ ಸಹಾಯಧನ ಬಂದಿದೆ. ಸೊ ಎಲ್ಲ ಕನ್ವರ್ಜೆನ್ಸ್ ಮಾಡಿ ಜೊತೆಗೆ ಫೌಂಡೇಶನ್ ನಮಗೆ ಇಲ್ಲಿ ಒಂದು ಸಮಸ್ಯೆ ಜಾಸ್ತಿ ಇದ್ದಾಗ ದೊಡ್ಡಬೆಳಹಳ್ಳಿಲಿ ಮನೆ ಬಾಗಿಲು ಸರ್ಕಾರಿ ಸೇವೆ ಮನೆ ಬಾಗಿಲಿಗೆ ಒಂದು ನಡೀತಿತ್ತು. ಅಲ್ಲಿ ಹೋಗ್ಬಿಟ್ಟು ನಾವು ಯೂನಿವರ್ಸಿಟಿ ಕೇಳುವ ಕರೆಂಟ್ ಸಮಸ್ಯೆ ಇರೋದ್ರಿಂದ ಆಮೇಲೆ ಮತ್ತೆ ಬಂದು ವಿಸಿಟ್ ಮಾಡಿ ಅದನ್ನ ಇದು ಮಾಡ್ತೀವಿ. ಇದು ಕೆಲಸಗಾರರ ಪ್ರಮಾಣ ಎಷ್ಟು ಬೇಕಾಗ್ಬೋದು ಇಲ್ಲಿಗೆ? 2 ರಿಂದ 3 ಜನ ಸಲ. 3 ಜನ ಅದರಲ್ಲಿ ಎಲ್ಲ ವ್ಯವಸ್ಥೆ ಮಾಡೋದು. ದಿನಕ್ಕೆ ಎಷ್ಟು ತೆಗಿತೀರಿ ನೀವು ಬೆಲ್ಲ? 100 ರಿಂದ 150 kg ಪ್ರೊಡಕ್ಷನ್ ಮಾಡ್ತೀವಿ. ಮಾರ್ಕೆಟ್ ಹೇಗೆ ಮಾಡ್ತೀವಿ? ಮಾರ್ಕೆಟಿಂಗ್ ಇಲ್ಲೇ ಸ್ವಲ್ಪ ಬಂದು ಆಡೋಯ್ತಾರೆ, ಮತ್ತು ನಾವು ಹೊರಗಡೆ ಎಲ್ಲ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ಸ್ವಲ್ಪ ಹೆಲ್ಪ್ ಮಾಡ್ಕೊಡ್ತೀವಿ ಅಂತ ಹೇಳ್ತಾರೆ. ಸೊ ಇದರಲ್ಲಿ ಏನಂದರೆ ಈಗ ನಮಗೆ ಈಗ ಮಾರ್ಕೆಟಿಂಗು, ಬ್ರ್ಯಾಂಡಿಂಗು ಇವಕ್ಕೆಲ್ಲ ನಾವು ಸಪೋರ್ಟ್ ಮಾಡ್ತಾ ಇದ್ದೀವಿ. ಈಗ ನಮ್ಮ ಫೌಂಡೇಶನ್ ಕಡೆಯಿಂದ ಏನೇನು ಸಣ್ಣ ಕೈಗಾರಿಕೆಗಳಿಗೆ ಮೇಜರ್ ಆಗಿ ಎಷ್ಟೊಂದು ಜನಕ್ಕೆ ಉತ್ಪಾದನೆ ಮಾಡೋಕ್ಕೆ ಗೊತ್ತು, ಆದರೆ ಮಾರ್ಕೆಟಿಂಗ್ ಬ್ರ್ಯಾಂಡಿಂಗಿಗೆ ಕಷ್ಟ ಆಯ್ತು. ಅದಕ್ಕೋಸ್ಕರ ಅದಕ್ಕೆ ಒತ್ತು ಕೊಟ್ಟು ನಮ್ಮ ಈ ಮಿಷನ್ 31 ಒಂದು ಮೆಗಾ ಬ್ರ್ಯಾಂಡ್ ಕ್ರಿಯೇಟ್ ಮಾಡ್ಕೊಂಡು ಅದರಡಿಯಲ್ಲಿ ಮಾರ್ಕೆಟಿಂಗ್ ಮತ್ತು ಬ್ರ್ಯಾಂಡಿಂಗನ್ನು ನಾವು ಹೆಲ್ಪ್ ಮಾಡ್ತೀವಿ. ಪ್ರತಿಯೊಂದು ಸಣ್ಣ ಕೈಗಾರಿಕೆಗಳು ತಯಾರಾಗೋದಕ್ಕೆ ನಮ್ಮದೇ ಆದ ವಿಧವಾದ ಬ್ರ್ಯಾಂಡನ್ನು ಮೇಲ್ಕೋಟೆ ಬ್ರ್ಯಾಂಡನ್ನು ಕ್ರಿಯೇಟ್ ಮಾಡಿ ಅದ್ರ ಮೂಲಕ ಎಲ್ಲ ಸಾಗಾಣಿಕೆ ಮಾಡ್ತೀವಿ. ಓಕೆ ಸರ್.